ಕಾಲುವೆ ಮೂಲಕ ನೀರು ಹರಿಸ್ತಾ ಇರೋದು ಯಾಕೆ ಅನ್ನುವ ಪ್ರಶ್ನೆಗೆ ಉತ್ತರವನ್ನ ನೀಡೋದಕ್ಕೆ ಕನ್ನಡ ಮೀಡಿಯಂ ಜೊತೆ ಇದೀಗ ಮಾತನಾಡಲಿಕ್ಕೆ ರೈತ ಮುಖಂಡರಾದ ಕೆಟಿ ಗಂಗಾಧರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಇದೀಗ ಭದ್ರಾ ಮೇಲ್ದಂಡೆ ಕಾಲುವೆ ಮೂಲಕ ಡಿಸೆಂಬರ್ 29ರಿಂದ ನೀರನ್ನ ಹರಿಸುವುದಕ್ಕೆ ತೀರ್ಮಾನ ಮಾಡಲಾಗಿದೆ. ಯಾಕೆ ಸರ್ ಭದ್ರಾ ಮೇಲ್ದಂಡೆ ಮೂಲಕ ನೀರನ್ನ ಹರಿಸಲಾಗ್ತಾ ಇದೆ? ಇದರ ಹಿಂದಿರುವಂತಹ ಉದ್ದೇಶ ಏನು? ನಮಸ್ಕಾರ. ನೋಡಿ, ನಮ್ಮ ಸರ್ಕಾರ ಭದ್ರಾ ಮೇಲ್ದಂಡೆ ಯೋಜನೆ, ತರೀಕೆರೆ ಏತ ನೀರಾವರಿ ಯೋಜನೆ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರನ್ನು ಒದಗಿಸಲು ದಿನಾಂಕ 10/7/23ರಂದು ಒಂದು ಪತ್ರ ಬರೀತಾರೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಭದ್ರಾ ಜಲಾಶಯದ ನೀರಿನ ಒಳಹರಿವಿನ ಪ್ರಮಾಣ ಹೆಚ್ಚಾದ ನಂತರ, ಯಾವ ಬರೆದಿದ್ದು ಜುಲೈ ತಿಂಗಳಲ್ಲಿ ಬರೆದು ನೀರಿನ ಪ್ರಮಾಣ ಇನ್ಫ್ಲೋ ಜಾಸ್ತಿ ಆದ ನಂತರ ಭದ್ರಾ ಜಲಾಶಯದಲ್ಲಿ ನೀರಿನ ಲಭ್ಯತೆಗೆ ಅನುಗುಣವಾಗಿ ವಾಣಿ ವಿಲಾಸ ಸಾಗರಕ್ಕೆ ಭದ್ರಾ ಜಲಾಶಯದಿಂದ ಭದ್ರಾ ಮೇಲ್ದಂಡೆ ಯೋಜನೆಯ ಮುಖ್ಯ ಕಾಲುವೆ ಹಾಗೂ ಹೆಬ್ಬೂರ್ ಹಳ್ಳದಿಂದ ವೇದಾವತಿ ನದಿಯ ಮುಖಾಂತರ ವಾಣಿ ವಿಲಾಸ ಸಾಗರಕ್ಕೆ 15ನೇ ಅಕ್ಟೋಬರ್ ವರೆಗೆ ನೀರು ಹರಿಸಲು ಈಗಾಗಲೇ ಅಂತ ಪತ್ರ ಬರೀತಾರೆ. ಅಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ತಾವು ಗಮನಿಸಬೇಕಾದ್ದು, ಇದು ಪತ್ರ ಬರೆದಿರೋ ಜುಲೈ ತಿಂಗಳಲ್ಲಿ, ಮಳೆ ಬರ್ಬೋದು ಅಂತ ಆಶಾದಾಯಕವಾಗಿ ಜುಲೈ ತಿಂಗಳಲ್ಲಿ ಒಂದು ಪತ್ರ ಬರೀತಾರೆ. ಜುಲೈನಿಂದ ಅಕ್ಟೋಬರ್ ವರೆಗೆ ಇನ್ಫ್ಲೋ ನೋಡ್ಕೊಂಡು ನಾವು ನೀರನ್ನ ಎತ್ತಬೇಕು. ಎಷ್ಟು ನೀರನ್ನ? ಉಲ್ಲೇಖಿತ 2 ಪತ್ರದಲ್ಲಿ ಇನ್ನೊಂದು ಪತ್ರ ಬರೀತ ಸರ್ಕಾರ ಅಕ್ಟೋಬರ್ 5ನೇ ತಾರೀಕು. ಆ ಪತ್ರದಲ್ಲಿ ಬರೆದ್ಬಿಟ್ಟು ಉಲ್ಲೇಖಿತ 2ರ ಪತ್ರದಲ್ಲಿನ ಕೋರಿಕೆ ಹಿನ್ನೆಲೆಯಲ್ಲಿ ತರೀಕೆರೆ ಮತ್ತು ಕಡೂರು ಭಾಗದ ರೈತರುಗಳು ಜಾನುವಾರುಗಳಿಗೆ ಕುಡಿಯುವ ನೀರಿನ ಬವಣೆಯನ್ನು ನೀಗಿಸುವ ಹಿತದೃಷ್ಟಿಯಿಂದ ಭದ್ರಾ ಜಲಾಶಯದಿಂದ ಪ್ರತಿದಿನ 700 ಕ್ಯೂಸೆಕ್ಸ್ನಂತೆ 4 ದಿನಗಳವರೆಗೆ 0.24 TMC ನೀರನ್ನು ಪಂಪ್ ಮಾಡಿ ಭದ್ರಾ ಮೇಲ್ದಂಡೆ ಯೋಜನೆ ಮುಖ್ಯ ಕಾಲುವೆ ಮುಖಾಂತರ ನೀರನ್ನು ಹರಿಸಲು ಸೂಕ್ತ ಕ್ರಮ ಮಾಡಬೇಕು ಅಂತ ಬರೀತಾರೆ. ಇದನ್ನ ಉಪಮುಖ್ಯಮಂತ್ರಿ ಆದ, ನೀರಾವರಿ ಮಂತ್ರಿಯೂ ಆದ ಮಾನ್ಯ ಉಪಮುಖ್ಯಮಂತ್ರಿಗಳು ಅನುಮೋದಿಸ್ತಾರೆ. ನಮಗೆ 11ನೇ ತಾರೀಕು ಈ ಪತ್ರ ನಮ್ಮ ಭದ್ರಾ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಬರುತ್ತೆ. ಇದು ಟೆಕ್ಸ್ಟ್. ಇದನ್ನ ಆದ್ಮೇಲೆ ಇನ್ನೊಂದು ಪತ್ರ ಬರೀತಾರೆ ಡಿಸೆಂಬರ್ 1ನೇ ತಾರೀಕು, ಅಲ್ಲ 21ನೇ ತಾರೀಕು ಡಿಸೆಂಬರ್ ಬರೀತಾರೆ. ಆವಾಗ ಏನು 700 ಕ್ಯೂಸೆಕ್ಸ್ ಅಂತ ಪರ್ ಡೇ 4 ದಿವಸ ನೀರನ್ನು ತೆಗಿಬೇಕಾಯ್ತು, ಅದನ್ನು ಈಗ ನಮಗ್ ಕೊಡಿ ಅಂತ ಹೇಳಿ ಈಗ ಪತ್ರ ಬರೆದಿದ್ದಾರಮ್ಮ. ಇದು ಸರ್ಕಾರದ ಪತ್ರ ವ್ಯವಹಾರ. ಆದ್ರೆ ಅಲ್ಲೊಂದು ಫಸ್ಟ್ ಕ್ಲಾಸ್ ಮುಖ್ಯವಾದ ವಿಷಯ ಹೇಳ್ತಾರೆ. ಜುಲೈ ತಿಂಗಳಲ್ಲಿ ಪತ್ರ ಬರೆಯುವಾಗ ನೀರಿನ ಒಳಹರಿವು ಹೆಚ್ಚಾದ ಮೇಲೆ, ನಮ್ಮ ನೀರಿನ ಒಳಹರಿವು ಹೆಚ್ಚಾಗಿದೆ, ಎಲ್ಲಾಗಿದೆ, ಮಳೆನೇ ಬಂದಿಲ್ಲ. 123 ವರ್ಷಗಳ ನಂತರ ಇವತ್ತು ಬರಗಾಲ ಇದೆ. ರಾಜ್ಯದಲ್ಲಿ 226 ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದಾರೆ. ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಬರಗಾಲವನ್ನು ಅಧಿಕೃತವಾಗಿ ಒಪ್ಕೊಂಡಿದ್ದಾರೆ. ಬರಗಾಲ ಪರಿಹಾರ ಯೋಜನೆಗಳನ್ನ ಸರ್ಕಾರ ಅಧಿವೇಶನದಲ್ಲಿ ಅನೌನ್ಸ್ ಮಾಡಿದೆ. ಇದೆಲ್ಲವೂ ಬರಗಾಲ ಅಂದ್ರೆ ಡ್ಯಾಮ್ಗಳಲ್ಲಿ ನೀರಿಲ್ಲ ಅಂತ ಅರ್ಥ. ನಾವು ಈ ಮಳೆಯ ಅವಕಾಶಗಳನ್ನು ನೋಡಿಕೊಂಡು ನಾವು ಮುಂದಿನ ಬೇಸಿಗೆಗೆ ಸ್ಟ್ಯಾಂಡಿಂಗ್ ಕ್ರಾಪ್, ಅಡಿಕೆ, ಬಾಳೆ, ತೆಂಗು, ಕುಡಿಯೋ ನೀರಿಗೆ ಇದೆಲ್ಲವೂ ಕೇಳಿ ಹೋದ ಸಾರಿಯಿಂದಲೇ ನಾವು ICC ಮೀಟಿಂಗ್ ನಲ್ಲಿ ತೀರ್ಮಾನ ತಗೊಂಡಿದ್ದೀವಿ, ನೀರನ್ನ ಜೋಪಾನ ಬಳಸಬೇಕು ಅಂತ. ಈಗ ನಮಗೆ ಲಭ್ಯ ಇರೋ ನೀರು ಎಷ್ಟು ಅಂದ್ರೆ ನಮ್ಮ ಡ್ಯಾಮ್ ಅಲ್ಲಿ ತಿಂಗಳಿಗೆ 10 ದಿವಸ ನೀರು ಕೊಟ್ರೆ 4 ನೀರನ್ನ ಕೊಡ್ಬೋದು. ಅಂದ್ರೆ 40 ಡೇಸಿಗೆ ನಮ್ಮ ಹತ್ರ ನೀರಿದೆ.
ಇದನ್ನು ನಾವು ಮುಂದಿನ ಜೂನ್ವರೆಗೆ ನಾವು ನಿಭಾಯಿಸಬೇಕು. ಇಷ್ಟು ಕಷ್ಟದಲ್ಲಿ ಇರುವಾಗ ರಾಜ್ಯ ಸರ್ಕಾರ ಟ್ರಯಲ್ಲಿಗೆ ಅದು ವಾಣಿವಿಲಾಸ ಸಾಗರ ತುಂಬಿದೆ, ಅಲ್ಲಿ ನೀರು ಬೇಕಾಗಿಲ್ಲ, ಜಲಾಶಯ ಇನ್ನು ಫುಲ್ ಆಗಿದೆ, ಹಂಗೆ ಇದೆ ನೀರು. ಈಗಿದ್ರೂ ಕೂಡ ಜಲಾಶಯದಿಂದ ಭದ್ರಾ ಜಲಾಶಯದಿಂದ ಅಪ್ಪರ್ ಭದ್ರಾದಲ್ಲಿ ನೀರು ತಗೊಂಡು ಹೋಗೋದು ಸತ್ರ ನಾವು ಒಪ್ಪಕ್ಕಾಗಲ್ಲ. ನಾವು ನಾಳೆಯಿಂದ ಭದ್ರಾ ಜಲಾಶಯದಿಂದ ರೈತರು ಧರಣಿ ಕೂರ್ತಾ ಇದ್ರಿ. ಇವತ್ತು ಈಗ ಕುವೆಂಪು ರಂಗಮಂದಿರದಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳು ಹಾಗೂ ನಮ್ಮ ನೀರಾವರಿ ಸಲಹಾ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಮಾನ್ಯ ಮಧು ಬಂಗಾರಪ್ಪನವ್ರನ್ನ ಭೇಟಿ ಮಾಡಿ ನಮ್ಮ ಗ್ರಾಮೀಣ MLA ಶಾರದಮ್ಮ ಪೂರ್ವನಾಯ್ಕ್ ನಾನು ಇಬ್ಬರು ಕೂಡ ಅವ್ರನ್ನ ವಿನಂತಿ ಮಾಡ್ಕೊಂಡಿದೀವಿ, ಯಾವುದೇ ಕಾರಣಕ್ಕೆ ನೀರಿಗೆ ಅನುಮತಿ ಕೊಡಬೇಡಿ ಅಂತ. ಇಲ್ಲ, ನಾನು ಇವತ್ತೇ ಮಾತಾಡಿ ಆ ನೀರನ್ನ ಬಿಡಿಸೋದಿಲ್ಲ ಅಂತ ಹೇಳಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಮಾನ್ಯ ಜಿಲ್ಲಾ ಮಂತ್ರಿಗಳು. ನಾವೀಗ ಕಾದು ನೋಡ್ತೀವಿ ಸರ್ಕಾರದ ಆದೇಶವನ್ನ. ನಾಳೆಯಿಂದ ನಾವು ಧರಣಿಯನ್ನ ಸೂಪರಿಂಟೆಂಡೆಂಟ್ ಇಂಜಿನಿಯರ್ BRP ಇಂದ ಧರಣಿ ಶುರು ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ನಾವು ನೀರನ್ನ ಓಪನ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಕರ್ನಾಟಕ ಸರ್ಕಾರ ಕುಡಿಯೋ ನೀರಿಗೆ ನೀರೇನಾದ್ರು ಅವ್ರಿಗೆ ಬೇಕು ಅನ್ನೋದಾದ್ರೆ ಕಡೂರು ಭಾಗ ಬಯಲುಸೀಮೆ ಅವ್ರಿಗೆ ಇಲ್ಲ ಅನ್ನಕ್ಕಾಗೋದಿಲ್ಲ ನೀರನ್ನ. ತುಂಗಾ ನದಿನಲ್ಲಿ ನಮ್ಮ ಹತ್ರ ಇನ್ನೂ ನೀರು ತುಂಗಾದಲ್ಲಿ ಹೋಗ್ತಾ ಇದೆ. ತುಂಗಾದಿಂದ ಭದ್ರಾಕ್ ನೀರು ತಗೊಂಡೋಗಿ ಭದ್ರಾದಿಂದ ಅಪ್ಪರ್ ಭದ್ರಕ್ಕೆ ತಗೊಂಡೋಗಿ, ನಮ್ದೇನು ಅಭ್ಯಂತರ ಇಲ್ಲ. ಆದರೆ ತುಂಗಾದಿಂದ ಭದ್ರಾಕ್ಕೆ ತೆಗಬೇಕಾದಂತ 19 TMC ನೀರನ್ನ ತೆಗಿಲಿಕ್ಕೆ ಏನೋ ಪ್ರಯತ್ನಗಳು ಮಾಡದಲ್ಲೇನೆ ಭದ್ರಾದಲ್ಲಿರೋ ನೀರನ್ನ ನಾವು ಮುಂದಿನ ಬೇಸಿಗೆ ಬೆಳೆಗೆ ನೀರು ಜೋಪಾನ ಮಾಡಿರ್ತಕ್ಕಂಥ ನೀರನ್ನ ನೀವು ಟ್ರಯಲ್ ಮಾಡಕ್ಕೆ ತಗೊಂಡೋಗ್ತೀವಿ. ಇದು ಯಾವ ಧರ್ಮ? ಇದು ಯಾವ ರೀತಿ ನಮ್ಮ ನೀರಾವರಿ ಮಂತ್ರಿಗಳು ಇದನ್ನು ಅನುಮೋದಿಸಿದಾರೋ ಗೊತ್ತಿಲ್ಲ. ನಮ್ಮ ಜಿಲ್ಲಾ ಮಂತ್ರಿ ನಾವು ಇವತ್ತು ಮನವಿ ಮಾಡಿದ್ದೇವೆ, ಸರ್ಕಾರ ಕೂಡಲೇ ಅವರ ಆದೇಶದ ಪತ್ರವನ್ನು ವಾಪಸ್ ತರಿಸ್ಕೋಬೇಕು, ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಬೇಕು, ನೀರನ್ನ ತೆಗಿಬೇಡ್ರಿ ಅಂತ ಹೇಳಿ ಕೊಡ್ಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇದೆ. ನಾವು ಯಾವ ಕಾರಣಕ್ಕೂ ನೀರನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ಈಗ ಆಲ್ರೆಡಿ ನಾವು ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಹಾವೇರಿ ಜಿಲ್ಲೆವರೆಗೂ ನಾವು ನೀರನ್ನು ಕೊಡಬೇಕಾಗಿದೆ ಅಚ್ಚುಕಟ್ಟುದಾರರಿಗೆ. ಅವ್ರಿಗೆ ತೊಂದರೆ ಇದೆ. ಈ ರೀತಿ ಅತಂತ್ರದಲ್ಲಿದ್ದಾಗ ರಾಜ್ಯ ಸರ್ಕಾರ ಇಂಥ ವಿಷಯಗಳನ್ನ, ರೈತರಿಗೆ ಆತಂಕ ಸೃಷ್ಟಿ ಮಾಡ್ತಕ್ಕಂಥ ಕ್ರಮಗಳನ್ನ ಮಾಡಬಾರ್ದು ಅಂತ ಸರ್ಕಾರಕ್ಕೆ ತಮ್ಮ ಮೂಲಕ ನಾನು ಒತ್ತಾಯವನ್ನ ಮಾಡ್ತೇನೆ. ಓಕೆ ಸರ್, ಬರಗಾಲ ಇದೆ, ಇಂಥ ಟೈಮ್ ನಲ್ಲಿ ನೀರ್ ಕೊಡ್ತಾ ಇದ್ದಾರೆ, ಅದು ಕೂಡ ಟ್ರಯಲ್ ಮಾಡೋದಕ್ಕೆ, ಅದು ಕೂಡ ಸೂಪರಿಂಟೆಂಡೆಂಟ್ ಪ್ರಕಟಣೆಯನ್ನ ಹೊರಡಿಸುವಂತ ಸಂದರ್ಭದಲ್ಲಿ ಯಾವ ಉದ್ದೇಶಕ್ಕಾಗಿ ನಾವು ನೀರನ್ನ ಬಿಡ್ತಾ ಇದ್ದೀವಿ ಅನ್ನೋದನ್ನ ಅಲ್ಲಿ ಉಲ್ಲೇಖ ಮಾಡೋದಿಲ್ಲ. ಇದ್ರ ಅರ್ಥ ಏನು? ಜನರ ಕಣ್ಣಿಗೆ ಮಣ್ಣೆಚ್ಚು ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರಾ? ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಇಲ್ಲ, ಅವರಿಗೆ ನನಗೆ ಈ ಸುತ್ತೋಲೆ ನಾನು ಇಟ್ಕೊಂಡೆ ನಿಮ್ಗೆ ಓದ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರ ನವೆಂಬರ್ 2ನೇ ತಾರೀಕು ಬರ್ದಿರ್ತಕ್ಕಂಥ ಪತ್ರ ನನ್ನ ಕೈಲಿದೆ. ಇದು ಯಾವುದೇ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವರ ನಿಯಂತ್ರಣದಲ್ಲಿ ಇರ್ತಕ್ಕಂಥ ವಿಷಯ ಅಲ್ಲ. ಇದು ರಾಜ್ಯ ಸರ್ಕಾರದ ಸುತ್ತೋಲೆ ಬಂದಿದೆ. ಸುತ್ತೋಲೆ ಬಂದಿದ್ದಕ್ಕೆ ಸಿಬ್ಬಂದಿಗಳು ಕೆಲಸ ಮಾಡ್ಬೇಕಾಗತ್ತೆ. ನಾವು ಸರ್ಕಾರದ ಮೇಲೆ ಒತ್ತಡ ತರಬೇಕೆ ಹೊರತು ಅಧಿಕಾರಿಗಳು ಸರ್ಕಾರಗಳಿದ್ದನ್ನ ಕೇಳಬೇಕಾಗಿದೆ. ಅದ್ರ ಪ್ರಕಾರ ಅವರು ಮುಂಜಾಗ್ರತೆ ಕ್ರಮ ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆದ್ರೆ ನಾವು ICC ಇದೆ, ನೀರಾವರಿ ಸಲಹಾ ಸಮಿತಿ ಇದೆ ಭದ್ರಾ ಅಚ್ಚುಕಟ್ಟು ಪ್ರಾಧಿಕಾರದಲ್ಲಿ. ಕನಿಷ್ಠ ಪಕ್ಷ ಈ ವಿಷಯವನ್ನ ನಮ್ಮ ICC ಮೀಟಿಂಗ್ಗೆ ತಂದು ಈ ರೀತಿ ಕಷ್ಟದಿದೆ, ಆದ್ರೂ ಸರ್ಕಾರ ಒತ್ತಾಯ ಮಾಡ್ತಾ ಇದೆ, ನಾವೇನ್ ಮಾಡ್ಬೇಕು ಅಂತ ವಿಷಯವನ್ನ ICCಗೆ ಮಂಡನೆ ಮಾಡ್ಬೇಕಾಗಿತ್ತು. ಅವರು ನಮ್ಮ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವರು ಪದನಿಮಿತ್ತ ICC ಕಾರ್ಯದರ್ಶಿಗಳು ಹೌದವರು, ಎಕ್ಸೆಪ್ಟಿವ್ ಸೆಕ್ರೆಟರಿ ICCಗೆ. ಅವರು ಸರ್ಕಾರಕ್ಕೆ ಕಷ್ಟವನ್ನ ನಿವೇದನೆ ಮಾಡಿ ಹೇಳ್ಬೇಕಾಗಿತ್ತು. ಅದರಲ್ಲಿ ಅವರ ಕಾರ್ಯಪ್ರವೃತ್ತಿಯಲ್ಲಿ ತಪ್ಪು ಮಾಡಿದ್ದಾರೆ.
ಅವರು ಆ ಕೆಲಸವನ್ನು ಸರಿಯಾಗಿ ಮಾಡಿಲ್ಲ, ಸರ್ಕಾರಕ್ಕೆ ಮನವರಿಕೆ ಮಾಡೋದಲ್ಲ, ಅವರು ಸೋತಿದ್ದಾರೆ. ಆದ್ರಿಂದ ನಾವು ಇವತ್ತು ಸರ್ಕಾರಕ್ಕೆ ಹೇಳಿದ್ದೀವಿ, ಮಂತ್ರಿಗಳಿಗೆ, ನಾವು ನಾಳೆಯಿಂದ ಚಳವಳಿ ಕೊಡ್ತೀವಿ, ನಮ್ಗೆಲ್ಲರೂ ಸಹಕಾರ ಕೊಡಬೇಕು, ಸರ್ಕಾರ ಈ ಆದೇಶವನ್ನು ವಾಪಸ್ ತೆಗಿಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ. ಓಕೆ ಸರ್, ಕನ್ನಡ ಮೀಡಿಯಂ ಜೊತೆ ಮಾತನಾಡಿದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.